ನಾನು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಇಲ್ಲ ಸರ್ಕಾರದ ವಿರುದ್ಧ ಅಲ್ಲ, ಸತ್ಯ ಧರ್ಮದ ನ್ಯಾಯದ ಪರವಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ. ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಸಂದರ್ಭ ಬಂದಾಗ ಪಕ್ಷದ ಯಾಕಂದ್ರೆ ಹೇಳ್ಬೇಕಾಗ್ತದೆ ಹೇಳ್ತೀನಿ ಅವರಿಗೆ, ಈಗ ಪಕ್ಷದ ಪ್ರತಿನಿಧಿ ಆಗಿರೋದ್ರಿಂದಾಗಿ. ಇಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೆದ ನಂತರ ಏನ್ SIT ಕಾನ್ಸ್ಟಿಟ್ಯೂಟ್ ಆಯ್ತು, ಅಲ್ಲಿ ಕಾನ್ಸ್ಟಿಟ್ಯೂಟ್ ಆದ ತಕ್ಷಣ ಅಲ್ಲಿ ಚುನಾವಣೆಯ ದಿವಸ ಒಂದು FIR ಆಗ್ತದೆ. ಅಲ್ಲಿ ನವೀನ್ ಗೌಡ ಮತ್ತೆ ಇತರರ ವಿರುದ್ಧವಾಗಿ ಅದರಲ್ಲಿ A1 ಕಾರ್ತಿಕ್ ಇದರಲ್ಲಿ, ಅದರಲ್ಲಿ ನವೀನ್ ಗೌಡ A1, A2 ಕಾರ್ತಿಕ್ ಮತ್ತೆ ಪುಟ್ಟರಾಜು ಮತ್ತೆ ಇಲ್ಲಿ ಯಾರೋ ಇದರಲ್ಲಿ FIR ಆಗ್ತದೆ. ಅಲ್ಲಿ ಆಗ ಈ ಲೈಂಗಿಕ ದೌರ್ಜನ್ಯದ ಮೇಲೆ ಯಾವುದೇ FIR ಆಗಿದ್ದಿಲ್ಲ. FIR ಆಗಿದ್ದು ಫಸ್ಟ್ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋ ಮೇಲೆ. ಸೊ FIR ಆದ ನಂತರ ಆ FIR ನ SIT ಗೆ ವರ್ಗಾವಣೆ ಮಾಡಿ, SIT ಕಾನ್ಸ್ಟಿಟ್ಯೂಟ್ ಆಯ್ತಲ್ಲ, ಸರ್ಕಾರ SIT ರಚನೆಯನ್ನು ಮಾಡ್ತದೆ. ಅಲ್ಲಿ ರಚನೆ ಮಾಡಿದ ತಕ್ಷಣ 3 ದಿವಸಗಳ ನಂತರ ಲೈಂಗಿಕ ದೌರ್ಜನ್ಯ ಕೇಸ್ ಆಗ್ತದೆ ಅಲ್ಲಿ ಒಳವೇಶ್ವರ ಟೌನ್ ಪಟ್ಟಣ ಠಾಣೆಯಲ್ಲಿ. ಆ ಪ್ರಕರಣವನ್ನು ಮಾತ್ರ SIT ಗೆ ವರ್ಗಾವಣೆ ಮಾಡ್ತಾರೆ ಸರ್ಕಾರ ಅಲ್ಲಿ. ಆದ್ರೆ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋರ ಮೇಲೆ 3 ದಿವಸ ಮೊದಲೇ ಆಗಿ FIR ಅನ್ನ ಇವತ್ತು ಕೂಡ ಸರ್ಕಾರ ಅದನ್ನ SIT ಗೆ ವರ್ಗಾವಣೆ ಮಾಡಲೇ ಇಲ್ಲ. ಅಲ್ಲಿ ಸರ್ಕಾರದ ಮೊದಲ ವೈಫಲ್ಯ ಇದು. ಅದನ್ನೇ ಹೇಳ್ತೇನೆ, ಅದನ್ನೇ ಆಗಿಲ್ಲ, ಟ್ರಾನ್ಸ್ಫರ್ ಆಗಿಲ್ಲ, ಅಲ್ಲಿ ಅಫಿಷಿಯಲಿ ಆಗ್ಬೇಕಾದ ಆಗಿಲ್ಲ ಅದು. ಆದ್ರೆ ಪೆನ್ ಡ್ರೈವ್ ಸಂಬಂಧಪಟ್ಟಂತೆ ಆ ಪ್ರಕರಣ ಇಲ್ಲಿ ವರ್ಗಾವಣೆ ಆಗಿಲ್ಲ ಅಂದ ನಂತರ ನನ್ನನ್ನ ಸಾಕ್ಷಿಯಾಗಿ ಕರೆಯುವಂತ ಅವಶ್ಯಕತೆ ಇತ್ತಿಲ್ಲ SIT ಅವರು. ಯಾಕೆಂದ್ರೆ ಸಾಕ್ಷಿಯ ವಿಚಾರಣೆಯಾಗಿ ಆ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ನನ್ನನ್ನ ವಿಚಾರಣೆಗೆ ಕರೆದಿದ್ದಾರೆ. ಅಲ್ಲಿ ಆ ಪ್ರಕರಣ ಪೆನ್ ಡ್ರೈವ್ ಹಂಚಿಕೆ ವಿಚಾರ ಕೇಸಲ್ಲಿ ಬಂದಿಲ್ಲ ಅಂದ್ಮೇಲೆ ನನ್ನ ಕರೆಯ ಬೆಂಬಲ ಇತ್ತಿಲ್ಲ. ಅಲ್ಲಿ ನಾನು 2 ಬಾರಿ SIT ಹೋಗಿ ಬಂದಾಯ್ತು. ನನ್ನಲ್ಲಿ ನನ್ನ ಸ್ಟೇಟ್ಮೆಂಟ್ ಕೂಡ ಕೊಟ್ಟೆ. ನಾನಲ್ಲಿ ಇಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ನಿನ್ನೆ ಸಂಜೆ ಒಂದು ಖಾಸಗಿ ವಾಹಿನಿಯಲ್ಲಿ ಯಾವ ಪೆನ್ ಡ್ರೈವ್ ನ ಮೂಲ ವ್ಯಕ್ತಿಯಾಗಿದ್ದಾರೆ ಆತ ಏನೋ ಒಂದು ಕಡೆ ಮನೆಯಲ್ಲಿ ಕುಳಿತು ಆ ಚಾನೆಲ್ ನ ಮುಖ್ಯಸ್ಥರ ಜೊತೆ ಸಂಭಾಷಣೆಯಲ್ಲಿ ಕೂರ್ತಾನೆ, ಅಂದ್ರೆ ಡಿಬೇಟ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಅವನಲ್ಲಿ ಆತ ಏನ್ ಹೇಳ್ತಾನೆ ಅಂತಂದ್ರೆ, ಇದಕ್ಕೆ ಮುಂಚಿತವಾಗಿ ಆತ ಒಂದು ವಿಡಿಯೋನ ಗೋಡೆ ಹತ್ತ ಇಟ್ಟು ಒಂದು ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ರೆ ನೀವೆಲ್ಲ ನೋಡಿದ್ರೆ ರಾಜ್ಯದ ದೊಡ್ಡ ಸುದ್ದಿ ಆಗಿದೆ. ಅಲ್ಲಿ ದೇವರಾಜೇಗೌಡರಿಗೆ ಪೆನ್ ಡ್ರೈವ್ ಕೊಟ್ಟೆ ನನ್ನಲ್ಲಿ. ಆ ಪೆನ್ ಡ್ರೈವ್ ನ ದೇವರಾಜೇಗೌಡ ಹಂಚಿರೋದಲ್ಲಿ ದೇವರಾಜೇಗೌಡರು ಬಿಟ್ಟು ಯಾರು ಪೆನ್ ಡ್ರೈವ್ ಕೊಟ್ಟಿಲ್ಲ ನಾನು ಅಂತ ಹೇಳ್ತಾನೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ಘೋಷಣೆ ಮಾಡಬಾರ್ದು ಅಲ್ಲಿ. ಮತ್ತೆ ನನಗೆ ಯಾವುದೇ ರಾಜಕೀಯ ನನಗೆ ಅವಶ್ಯಕತೆ ಇಲ್ಲ, ನನಗೆ ರಾಜಕೀಯ ಪಕ್ಷ ನನಗೆ ಯಾರು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ದಯವಿಟ್ಟು ಅದನ್ನ ಎಲ್ಲಾ ಟಿವಿಯಲ್ಲಿ ಕೂಡ ಬಂದಿದೆ ವಿಡಿಯೋದಲ್ಲಿ. ಇದೇ ಕಾರ್ತಿಕ್ ಹೇಳಿದೆ. ನನಗೆ ನಿನ್ನೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳ್ತಾನೆ, ಅಲ್ಲಿ ನಾನು ದೇವರಾಜೇಗೌಡರಿಗೆ ಪೆನ್ ಡ್ರೈವ್ನೇ ಕೊಟ್ಟಿಲ್ಲ, ನಾನು 4GB ಮೆಮೊರಿ ಕಾರ್ಡ್ ನ ಚಿಪ್ ಕೊಟ್ಟಿರೋದು ಮಾತಾನೆ ಅವ್ರಿಗೆ. ಅಲ್ಲಿ ನಾನು ಕೊಟ್ಟಿರೋ ಪೆನ್ ಡ್ರೈವ್ ನನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಗಲಾಟೆ ಆಗಿದ್ದು, ಕುಟುಂಬ ಫ್ಯಾಮಿಲಿ ಗಲಾಟೆ ಆಗಿತ್ತಲ್ಲ, ಆ ಪೆನ್ ಡ್ರೈವ್ ನ ಕೊಟ್ಟಿದ್ದು ನಮಗೆ ದೇವರಾಜೇಗೌಡರಿಗೆ ಅಂತಂದು ಹೇಳಿದ್ರೆ. ದಯಮಾಡಿ ಆ ವಿಡಿಯೋ ನೋಡಿ ಸರ್, ನಿಮಗೆ ರಿಪೀಟ್ ರಾತ್ರಿ ಸಂದರ್ಶನ ಮಾಡಿರೋದ್ರಲ್ಲಿ. ಸೊ ನಮ್ಗೆ ಹೇಗೆ ಅನ್ನಿಸ್ತೈತೆ ಅಂತ ಅಂದ್ರೆ, ಆತ ಒಂದು ಪೆನ್ ಡ್ರೈವ್ ಕಾಪಿ ಮಾಡಿಕೊಟ್ಟದ್ದು ಸತ್ಯ. ಅವನು ಒಪ್ಕೊಂಡಿರೋ ಪ್ರಕಾರ ಆ ಪೆನ್ ಡ್ರೈವ್ ತನ್ನ ಕುಟುಂಬದ ಗಲಾಟೆಗೆ ಸಂಬಂಧಪಟ್ಟದ ಪೆನ್ ಡ್ರೈವ್ ಅಂತ ಆತನೇ ಹೇಳಿದಾನೆ. ಅಲ್ಲಿ ನನಗೆ ಈ ಅಶ್ಲೀಲ ವಿಡಿಯೋ ಸಂಬಂಧಪಟ್ಟದ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ ಅವನೇ ಒಪ್ಕೊಂಡಾಯ್ತು. ಅಲ್ಲಿ ಬಹಳ ಪ್ರಮುಖವಾದ ಅಂಶ. ಅಲ್ಲಿ ಬಹಳ ಸೆಕೆಂಡ್ ಐಟಮ್ ಸಬ್ಜೆಕ್ಟ್ ಏನಂತ ಅಂದ್ರೆ, ಆ ವಿಡಿಯೋವನ್ನ ಮೊದಲು ಅವನು ಹೇಳಿದನಲ್ಲಿ ಐಫೋನ್ ಇಂದ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪೆನ್ ಡ್ರೈವ್ ಅಂತ ಮಾಡ್ಕೊಂಡಿದ್ದೆ. ನಾನಲ್ಲಿ ಒಂದೇ ಒಂದು ಪೆನ್ ಡ್ರೈವ್ ಇದ್ದು ನನಗೆ ದೇವರಾಜೇಗೌಡರು ಕೊಟ್ಟೆ, ದೇವರಾಜೇಗೌಡರು ಕೇಳಿದ್ರೆ ವಾಪಸ್ ಕೊಡ್ಲೇ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿ ಬಹಳ ಟೆಕ್ನಿಕಲ್ ಪಾಯಿಂಟ್ ಇದು. ಇದು ಒಂದೇ ಒಂದು ಪೆನ್ ಡ್ರೈವ್, ಆ ಪೆನ್ ಡ್ರೈವ್ ದೇವರಾಜೇಗೌಡರಿಗೆ ಕೊಟ್ಬಿಟ್ಟೆ. ನನ್ನಲ್ಲಿ 2-3 ಸಲ ಕೇಳಿದ್ರೆ ದೇವರಾಜೇಗೌಡರಿಗೆ ಕೊಟ್ಟೆ, ದೇವರಾಜೇಗೌಡರು ನಮ್ಗೆ ಅಂತ ಹೇಳ್ತಾನೆ. ಅಲ್ಲಿ ಒಂದು ಕೊಡ್ತೀವಿ ಸರ್, ದಯಮಾಡಿ ಕ್ಲಿಯರ್ ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ ಸರ್. ನಾನು ಪ್ರೆಸ್ ಮೀಟ್ ಮಾತಾಡ್ತೀನಿ, ಕೊಡ್ತೀನಿ ನಿಮಗೆ. ಅಲ್ಲಿ ಸರ್ ನೀವು ಡೈವರ್ಟ್ ಮಾಡಬೇಡ, ಜನಗಳಿಗೆ ಇದನ್ನ ಆಯ್ತು. ಇದಾದ ನಂತರ ಕ್ಲಾರಿಫಿಕೇಶನ್ ಯಾರು ನೋಡಿ, ನಾನು ಏನ್ ಹೇಳಿದೆ ಅಂತಂದ್ರೆ,
ಪೆನ್ ಡ್ರೈವ್ ಅವನು ಲ್ಯಾಪ್ಟಾಪ್ ತಂದು ಹಾಕಿ ತೋರಿಸ್ತಾ ಅಂತ ನಾನು ಹೇಳಿರೋದು. ಅವ್ನು ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸ್ತಾರೆ ನಮಗೆ. ಅಲ್ಲಿ ಆ ವಿಡಿಯೋಗಳಲ್ಲಿ ಅಶ್ಲೀಲ ವಿಡಿಯೋಗಳಿದ್ದ ಅಂತೇಳಿ 10,000 ನಾನು ಮಾಧ್ಯಮದಲ್ಲಿ ಎಲ್ಲ ಹೇಳಿದ್ನಲ್ಲಿ. ಆದ್ರೆ ಅವ್ನು ಪೆನ್ ಡ್ರೈವ್ ಕೊಟ್ಟನಲ್ಲ. ಈಗ ಹೇಳಿಕೆ ಪ್ರಕಾರ ನೀವು ಪೆನ್ ಡ್ರೈವ್ ಹೇಗೆ ಕೊಟ್ಟು ನನಗೆ ಗೊತ್ತಿರಲ್ಲ. ಯಾವ್ದು ಯಾಕಂತಂದ್ರೆ ಅದನ್ನ ಪೆನ್ ಡ್ರೈವ್ ಕವರ್ ಮಾಡಿ ಅವ್ನ ಕೈ ಸೀಲ್ ಮಾಡಿ ಸೈನ್ ಮಾಡಿ ಸೀಲ್ ಮಾಡಿ ಮಡಗಿದ್ವಿ ನಾವೀಗ. ಅದನ್ನ ಈಗ ಓಪನ್ ಮಾಡಿದ್ರೆ ನಾನು ಅಪರಾಧ ಹೇಳ್ತೀನಿ ನನಗೆ ಅಲ್ಲಿ. ಯಾಕಂದ್ರೆ ನನ್ನ ಮೇಲೆ ಈಗ ಒಂದು ಅಲಿಗೇಷನ್ ಆಗಿದೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಲೆಟರ್ ಬರೆದಿದ್ದಾರೆ ಅಲ್ಲಿ. ದೇವರಾಜೇಗೌಡರು ಕಕ್ಷಿದಾರರು ಕೊಟ್ಟಂತ ವಸ್ತುವನ್ನ ದುರುಪಯೋಗ ಮಾಡ್ಕೊಂಡಲ್ಲಿ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಬಂದಿದೆ ಅಲ್ಲಿ. ಅದು ಸಮಗ್ರ ತನಿಖೆ ಆಗ್ಬೇಕಲ್ಲ. ಅಲ್ಲಿ ನಾನು ತಪ್ಪು ಶಿಕ್ಷೆ ಆಗಿದೆ ಬೇರೆ ವಿಚಾರ. ಅಲ್ಲಿ ಕಕ್ಷಿದಾರ ಮತ್ತು ವಕೀಲರು ಮತ್ತೆ ಇರಬೇಕಾದಂತ ಬಾಂಧವ್ಯ ಏನು ಆ ಗೌಪ್ಯತೆ ನಾನು ಕಾಪಾಡಿದ್ದೀನಿ ನಾನಲ್ಲಿ. ಈಗ ನಾನು ಅದನ್ನ ಓಪನ್ ಮಾಡಕ್ಕಾಗಲ್ಲ. ಅದನ್ನೇನು ಸಮಗ್ರ ತನಿಖಾಧಿಕಾರಿಗಳು ಕೊಡಂಗಿಲ್ಲ. ಅಲ್ಲಿ ನಾನು ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ನ್ಯಾಯಾಲಯದಲ್ಲಿ ಅವ್ರ ಮುಂದೆನೆ ಅವನ್ನ ಕಸಿ ಯಾವ ಪೆನ್ ಡ್ರೈವ್ ನನ್ಗೆ ಯಾರು ಕೊಟ್ಟಿದ್ದಾನೆ ಅಲ್ಲಿ ಅವನಿಗೆ ಇದು ನೋಡಪ್ಪ ಇದು ಸೈನ್ ಮಾಡಿದ್ರಿಂದಯಾ ನೀನೇ ಸೈನ್ ಮಾಡಿದ ಅಂತ ಕೇಳಿ ಆಮೇಲೆ ನ್ಯಾಯಾಧೀಶ ಮುಂದೆ ಅದು ಓಪನ್ ಮಾಡಿ ಆ ಪೆನ್ ಡ್ರೈವ್ ತೆಗೆದು ಹಾಕಿ ನೋಡಿದಾಗ ಅಲ್ಲಿ ಅವನು ಹೇಳಿಕೆ ಇವತ್ತು ಹೇಳಿಕೆ ಪ್ರಕಾರ ಅವ್ನ ಮನೆ ಗಲಾಟೆ ವಿಡಿಯೋ ಇದೆಯೋ ಅಥವಾ ಅಶ್ಲೀಲ ವಿಡಿಯೋ ಇದೆ ಅಂತ ಗೊತ್ತಾಗ್ತದೆ. ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.